ನೋಡಿ ಸ್ನೇಹಿತರೆ, ಇದೆ ನಮ್ಮ GFC ಕೃಷ್ಣಪ್ಪ ಅವರ ಮೆಗಾ ತೋಟ ಸ್ನೇಹಿತರೆ. ಫಾರ್ಮ್ ಇದು ಕಾಡಿನ ಮಧ್ಯದಲ್ಲೇ ಇರುವಂಥದ್ದು. ಸತ್ಯಮಂಗಲಂ ಅರಣ್ಯದ ತಪ್ಪಲಲ್ಲೇ ಇದೆ ನಮ್ಮ GFC ಕೃಷ್ಣಪ್ಪ ಅವ್ರ ತೋಟ. ಈಗ 4,000 ಟೀಕ್ ಮರ ಇದೆ. 4,000 ಟೀಕು? 4,000 ಟೀಕ್ ಇದೆ. ಹಾಂ, ನಿಮ್ಗೆ 6,000 ಗಂಧದ ಮರ ಇದೆ. 6,000 ಗಂಧದ ಮರ ಇದೆ. 1,65,00,000. ಎಷ್ಟು? 3 ಮರಕ್ಕೆ? 3 ಮರಕ್ಕೆ. ಎಷ್ಟು ಮರ, ಎಷ್ಟು ಕೋಟಿ ಮರ ಇದ್ರು ನಮ್ಮ ಹತ್ರ ನಮ್ಮನ್ನು ಭೇಟಿ ಮಾಡಿ, ಅದನ್ನ ಡೀಲ್ ಮಾಡ್ಕೊಡ್ತೀವಿ. ಓ ಸರ್, ಬನ್ನಿ ಸರ್. ಕೋಟ್ಯಾಧೀಶ GFC ಕೃಷ್ಣಪ್ಪ ನೋಡಿ, ಸಿಂಪಲ್ ಆಗಿ ಬರ್ತಾ ಇದ್ದಾರೆ ನೋಡಿ ಇವರು. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ಕೊಳ್ಳೇಗಾಲ. ವೆಲ್ಕಮ್ ಟು ಕೊಳ್ಳೇಗಾಲ. ಹಲೋ ಸರ್. ನಾವು ಕೊಳ್ಳೇಗಾಲಕ್ಕೆ ನೋಟ್ ಮಾಡಿದ್ದೀವಿ. ಕಾರಣ ಏನು ಗೊತ್ತಿರ್ಬೇಕಲ್ಲ? ಏನು? ಎಷ್ಟೇ ಹೇಳಿದೀನಿ ನಿಮ್ಗೆ, ನಮ್ಮ ತೋಟ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ. ಗಂಧದ ತೋಟ, ಗಂಧದ ಗುಡಿ, ಅದನ್ನ ಹೋಗಿ ವಿಸಿಟ್ ಮಾಡುವ. ಹೋಗೋಣ. ಹಾ ಸ್ನೇಹಿತರೆ, ಅಂತ ನಾವು ಬಂದ್ವಿ ಈಗ. ನಾವು ಸ್ನೇಹಿತರೆ, ಅಣ್ಣ ಎಲ್ಲಿಗೆ ಬಂದ? ಏನು ಇನ್ನೊಂದು 2 ಕಿಲೋಮೀಟರ್ ಹತ್ರದಲ್ಲಿ ಬಂದಿದ್ದೀವಿ. ಇದು ಉಗ್ಯ ಗ್ರಾಮ. ಇದು ನಿಮಗೆ ಇದು ಉಗ್ಯ ಅಂದರೆ ಜಲ್ಲಿಪಳ್ಳಿಯಾಗಿ ಹೋಗ್ಬೇಕು. ನಾವು ಇಲ್ಲಿಂದ ಒಂದು 2 ಕಿಲೋಮೀಟರ್ ಇಷ್ಟೇ ನಮ್ಮ ತೋಟ. ಇಲ್ಲಿ ಬಂದಿದ್ದೀವಿ. ಅಲ್ಲಿಂದ ತುಂಬ ಟಯರ್ಡಾಗಿ ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ಒಳ್ಳೆ ಒಂದು ಬ್ರೇಕಫು, ಹಳ್ಳಿ ಸ್ಟೈಲಲ್ಲಿ ಊಟ. ನಮಗೆ ಯಾವಾಗಲೂ ಪರ್ಮನೆಂಟಾಗಿ ಇಲ್ಲಿ ಇವ್ರು ಊಟ ಕೊಡ್ತಾರೆ. ಒಳ್ಳೆ ಪರೋಟ, ಅದು ಇದು ವೆಜ್ ನಾನ್ ವೆಜ್ ಎರಡೂ ಇರ್ತದೆ ಇಲ್ಲಿ. ನಮ್ಗೆ ಯಾವ್ದು ಬೇಕು, ನಮ್ಮ ಸಾಹೇಬ್ರಿಗೆ ಯಾವ್ದು ಬೇಕು. ಮೇಡಮ್ ಬಂದು ವೆಜ್ ಅವರು ಅವ್ರಿಗೊಂದು ಒಳ್ಳೆ ನಾನ್ ವೆಜ್ಜು ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಊಟ ಮಾಡಿ ನಾವು ಇನ್ನು ಮುಂದೆ ಹೊರಡೋರಿದ್ದೀವಿ. ನಾವು ಈ ಊರಿಗೆ ಬರ್ತಾ ಇದ್ದೋ. ನಾವು ಮುಂಚೆ ಎಲ್ಲ ವೀರಪ್ಪನ ಎಪಿಸೋಡ್ಸ್ ಮಾಡ್ಬೇಕಾದ್ರೆ ಇದೇ UGM 4 ರೋಡು ಜಲ್ಲಿಪಾಳ್ಯಕ್ಕೆಲ್ಲ ಬರ್ತಾ ಇದ್ದೋ ನಾವು. ಅದೆಲ್ಲ ನೆನಪಾಗ್ತಾ ಇದೆ. ಇದೇ ಸೇಮ್ ರೋಡಲ್ಲಿ ಬರ್ತಿದ್ದೆ ನಾವು. ಈಗ ನಮ್ಮ ಮೇಡಮ್ ಬಂದಿರೋದು ವಿಶೇಷ, ಕೃಷ್ಣಪ್ಪ ಬಂದಿರೋದು ವಿಶೇಷ. ಈ ಊರಿನೇ ಅವ್ರಿಗೇನು ಚಿರಪರಿಚಯ ಇಲ್ಲ. ಈ ಊರಲ್ಲಿ ತುಂಬ ವೀರಪ್ಪಂದು ತುಂಬ ಎಪಿಸೋಡ್ ಇವ್ರು ಮಾಡಿದ್ದಾರೆ. ತುಂಬ ನೋಡಿರ್ಬೋದು ನೀವು. ಅದೇ ಊರಲ್ಲೇ ನಾವು ನಮ್ಮ ತೋಟ ಎಲ್ಲ ಇರೋದು. ಅದೇ ಒಂದು ದೊಡ್ಡ ಕುತೂಹಲ. ಯಾರ ಬೆಂಗಳೂರಿಗೆ ಹೇಳಿದ್ರೆ ತುಂಬ ಆಶ್ಚರ್ಯ ಪಡ್ತಾರೆ. ಏನು ಬೆಂಗಳೂರಲ್ಲಿ ನೀವು ಹೋಗಿಲ್ಲಪ್ಪ ತೋಟ ಮಾಡೋದು ಅಂತೇಳಿ. ವೀರಪ್ಪನ ಕಾಲಲ್ಲಿ ಏನಪ್ಪ ಹಿಂಗೆಲ್ಲ ಮಾಡಿದೀರಾ ಅಂತಾರೆ. ವೆಲ್ಕಮ್ ಮೇಡಮ್ಗೆ, ವೆಲ್ಕಮ್ ಟು ಈ ಫಾರೆಸ್ಟ್ಗೆ. ಹೆಂಗ ಅನಿಸ್ತಾ ಇದೆ? ಒಳ್ಳೆ ಜರ್ನಿ ಅಲ್ಲ? ಸರ್ ಉತ್ಸಾಹ ನೋಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಅವ್ರು ಅಂದ್ರೆ ನೀವು ತುಂಬಾ ಎಪಿಸೋಡ್ಸ್ ಮಾಡಿದೀರಾ. ನಾನು ಇದೇ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗ್ತಿರೋದು. ಮುಂಚೆ ಎಲ್ಲ ವಿಡಿಯೋಸ್ ನೋಡಿದ್ದೆ. ಎಷ್ಟು ಅವ್ರಿಗೆ ಎಷ್ಟು ಉತ್ಸಾಹ ಇದೆ ಲೈಫಲ್ಲಿ ಅಂತೇಳಿ ಬರುವ ಕಾರಲ್ಲಿ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಅರ್ಥ ಆಯ್ತು ನನಗೆ. ಅವರ ಸಾಧನೆ ಅದಕ್ಕೆ ಸುಮ್ಮನೆ ಅಲ್ಲ, ಅವ್ರು ಮಾಡಿರೋ ಎನರ್ಜಿ ಬೇಕು. ಮೇನ್ ಎಲ್ಲದಕ್ಕೂ ಎನರ್ಜಿ ಬೇಕು. ಖಂಡಿತ ಅಲ್ವರ ಕೆಲಸ ಮಾಡಕ್ಕೆ ಎನರ್ಜಿ ಬೇಕು. ಮನುಷ್ಯ ಯಾವತ್ತೂ ನಿಮ್ಗೆ ಏದಾಯ್ತು ಅದಾಯ್ತು ಅಂತ ಅವೆಲ್ಲ ಮಾಡ್ಕೋಬೇಡ್ರಿ. ನೀವು ಲೈಫ್ ಇರೋವರೆಗೂ ಕ್ರೇಜಿ ಆಗಿರ್ಬೇಕು ಮನುಷ್ಯ. ಅದು ಇರೋದು ಮೇಯ್ನು ಅಲ್ವರ. ಆ ಕ್ರೇಜಿನೇ ನಿಮ್ಗೆ ಲೈಫ್ನ ಮೇಲೆ ಕೆತ್ಕೊಂಡು ಹೋಗ್ತಾ ಇರ್ತದೆ. ಕ್ರೇಜ್ ಇದೆ ಅಲ್ವಾ? ಕೆಜಿ ಊಟ ಅಂತ ಮಾಡೋಣ. ಖಂಡಿತ ಬನ್ನಿ ಬನ್ನಿ. ನಮ್ದು ಇಲ್ಲಿ ನೋಡ್ಬೋದು ನೀವು. ಇಲ್ಲೋ ಒಂದು ಊರಲ್ಲಿ GFC ಇಲ್ಲೊಂದು ಬ್ರಾಂಚ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ತಮಿಳುನಾಡು ಬಾರ್ಡರ್ ನೋಡಿ, ಇಲ್ಲೇ ಒಂದು ನೋಡಿ, ನಮ್ಮ ಸೆಲ್ಲಮುತ್ತು GFC ಹೋಟೆಲ್ ಇದು. ಈ ಹೋಟೆಲ್ಗೆ ನಾವು ಬಂದಾಗೆಲ್ಲ ಇಲ್ಲಿ ಭೇಟಿ ಕೊಡ್ತೀವಿ. ನಮ್ದೇ ಐಟಮ್ನೆಲ್ಲ ಇವ್ರು ಬಳಸ್ತಾರೆ. ಅವ್ರಿಗೆ ನಮ್ ನೋಡಿದ್ರೆ ಒಂದು ಖುಷಿ ಅವ್ರಿಗೆ. ಸ್ನೇಹಿತರೆ, ಸೆಲ್ವಮುತ್ತೂರು ಯಾವ ಸ್ಪೀಡಲ್ಲಿ ಪರೋಟ ಹೊಡಿತಾರೆ ತೋರಿಸ್ರಿ. ಅಲ್ಲಿ ನೋಡಿ, ಅವರು ಪರೋಟ ನಾವು ಬಂದು ಬಿಸಿ 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 ಬೇಯಿಸ್ತಾವ್ರೆ. ಬಿಸಿ ಬಿಸಿ ಪರೋಟ ಹಾಕ್ಕೊಡ್ತಾರೆ, ಆಮ್ಲೆಟ್ ಹಾಕ್ಕೊಡ್ತಾರೆ. ಮಾಡ್ಕೊಂಡಿದ್ದಾರಲ್ಲ ಅಣ್ಣ. ಈ 6 ಪ್ಯಾಕ್ ಹೆಂಗ್ ಬಂದಿತ್ತು ನಿಮಗೆ? ಸರ್ ಅಲ್ಲಿ ತಮಿಳ್ನಾಡು ಕೋಯಂಬತ್ತೂರು. ಅಲ್ಲಣ್ಣ, உங்களுக்கு இந்த 6 பேக் வந்திருக்கீங்களா? எப்படி எப்படி வேலை சொல்லுங்க சார். நம்மளுது ஹோட்டல் கடை, கசாப் கடை. வேலை சேர்ந்து. ஓகே. இந்த ஆள் தெரியுமா உங்களுக்கு? தெரியும் சார். யார் இது சொல்லுங்க. சார் எங்க ஓனர். ಓನರಾ? ಕೃಷ್ಣಪ್ಪ ಓನರ್. ಹೆಂಗ ಓನರ್ ಸರ್. ನಾನು ಎಲ್ಲಿ ಕಾಲಿಡ್ತೀನೋ ಅಲ್ಲಿ ನಿಮ್ಗೆ ಅದ್ಭುತವಾದ ಒಂದು ಕ್ರಿಯೇಟ್ ಮಾಡಿರ್ತೀನಿ. ಹಾಕೋದು ನೋಡಿ ದೋಸೆ ಥರ. ಹಿಂಗೆ ಒಮ್ಮೆ ಹುಯ್ ಅಂತ ಒಯ್ದ್ಬಿಟ್ರು ಅವರು. ರೋಡ್ ಥರ, ರೋಡಿಗೆ ಇದು ಡಾಂಬರ್ ಹಾಕ್ತಾರಲ್ಲ ಹಂಗೆ. ತಮಿಳ್ನಾಡಲ್ಲಿ ಸ್ನೇಹಿತರೆ ಅನ್ನ ಫೇಮಸ್ ಇಲ್ಲಿ. ಇಲ್ಲೆಲ್ಲ ಮುದ್ದೆ ಎಲ್ಲ ಇರಲ್ಲ ಇಲ್ಲಿ. ಅನ್ನ ಫೇಮಸ್ ಇಲ್ಲಿ. ಅನ್ನ ಪರೋಟ ಫೇಮಸ್ ಇಲ್ಲಿ. ನೋಡಿ ಎಲ್ಲ ಚೆನ್ನಾಗಿ ಬಾಳೆಲೆ ಹಾಕೊಂಡು ಊಟ ಮಾಡ್ತಾರೆ ಸೆಲ್ವಮುತ್ತೂರು ಹೋಟ್ಲಲ್ಲಿ. ನಾವು ಊಟ ಮಾಡೋದು. ಬನ್ನಿ. ರಾಜೇಂದ್ರ ಅಂತ. ಯಾವರು? ಎಳ್ಳೆಮಳ. ಊಟ ಚೆನ್ನಾಗಿದೆ. ಏನು ತಗೊಂಡಿದ್ದೀರ? ಪರೋಟ ಮತ್ತು ರೈಸು, ಆಮ್ಲೆಟ್. ಚೆನ್ನಾಗಿರುತ್ತೆ. ಊಟ ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತೀರಾ? ಹೌದು. ಕಾಯಿ ಸುಲಿತೀರಾ? ಎಷ್ಟು ಕಾಯಿ ಸುಲಿತೀರಾ ಡೈಲಿ? 1,000 2,000. ಎಷ್ಟು? 1,000 2,000. 2,000 ಕಾಯಿ ಸುಲಿತೀರಾ? ತೆಂಗಿನಕಾಯಿ ಏನ್ರಲ್ಲಿ? ಅದೇ ಆರೆಂಜ್ ನೆನೆಸ್ಕೊಂಡು ಸುಲಿತಿರ್ತಾರಲ್ಲ ನೀವೆಲ್ಲ, ಅದೇ ಟೀಮು. ಅಷ್ಟು ಕಾಯಿ ಒಬ್ಬೊಬ್ಬ 2,000 ಕಾಯಿ ಎಲ್ಲ ಗುಡ್ಡೆ ಮಾಡ್ತಾರೆ. ವ್ಯಾಪಾರ ಮಾಡೋದು. ಸುಲಿ ರೋಗ ಇಲ್ಲದಂದ್ರೆ ತಾಯಿ ರೋಗ ಚೆನ್ನಾಗಿದ್ರೆ 2,000 ಕಾಯಿ ಸುಲಿಬೋದು. ಬೆಳಗ್ಗೆಯಿಂದ
ಸಾಯಂಕಾಲ 4 ಒಂದಾಳು 2,000 ಕಾಯಿ. ಒಂದಾಳು 2,000 ಕಾಯಿ. ನೀವು 5 ಜನ 10,000 ಕಾಯಿ ಸುಲಿತೀರಾ? ಎಲ್ಲಿಗೆ ಹೋಗುತ್ತಾ ಕಾಯಿ ಎಲ್ಲ? ತಮಿಳ್ನಾಡು ಫ್ಯಾಕ್ಟ್ರಿಗೆ ಹೋಗ್ತದೆ, ಫ್ಯಾಕ್ಟ್ರಿಗೆ. ಕರ್ನಾಟಕದಲ್ಲಿ ಫ್ಯಾಕ್ಟ್ರಿಗಳು ಹೋಗ್ತದೆ. ಇಲ್ಲ, ಅಷ್ಟು ಕಾಯಿ ಬೆಳಿತಾರೆ ಇಲ್ಲಿ? ಬೆಳಿತಾರೆ. ತೆಂಗಿನ ತೋಟಗಳವೆ ಒಂದು 10-15 ಸಾವಿರ ಇದೆ ಈಗ ಪಕ್ಕ. ನೋಡಿ, ಇವರೆಲ್ಲ ನಮ್ಮ ಸ್ನೇಹಿತರೆ ತುಂಬಾ ಶ್ರಮಿಕರು, ತುಂಬಾ ದುಡಿತಾರೆ. ದಿನ 2-2 ಸಾವಿರ ಕಾಯಿ ಸುಲಿಯೋ ಜನ ಅವರು. ನೋಡಿ, ಅವ್ರಿಗೆ ಯಾಕ್ರಪ್ಪ ಇನ್ನೊಂದು ರೂಪಾಯಿ ಆಮ್ಲೆಟ್. ಥ್ಯಾಂಕ್ ಯು. ಫುಲ್ ಅನ್ನ ಹಾಕೊಂಡು அவங்களோட 3 பேர் எத்தனை பேர் கேளுங்க, வெஜ் என்ன கேளுங்க. ಚಿಕನ್ ಫ್ರೈ ಹಾಕೋಣ. ಸೂಪರ್ ಚಿಕನ್ ಫ್ರೈ ಮಾಡವ್ರೆ ನಮಗೋಸ್ಕರ, ಮಗುಗದೆ ನಮಗೋಸ್ಕರ ಮಾಡಿ ಚಿಕನ್ ಫ್ರೈ ಮಾಡಿಸಿದ್ವಿ. ಸಾಂಬಾರು, ಇದು ಚಿಕನ್ ಸಾಂಬಾರು, ಅವ್ರಿಗೆ ವೆಜ್ ಸಾಂಬಾರು ಮೇಡಮ್ ಅವ್ರಿಗೆ. ಸೆಲ್ವಮುತ್ತು ಅವರು ಮತ್ತು ಅವ್ರ ಕುಟುಂಬದ ಹೋಟ್ಲಿಗೆ ಒಳ್ಳೇದಾಗಲಿ. ನೀವು ದಯವಿಟ್ಟು ಬೆಂಗಳೂರಿಂದ ಬರ್ತೀರಿ ಅಥವಾ ಕರ್ನಾಟಕದ ಯಾವುದೇ ಮೂಲೆಯಿಂದ ಬರ್ತೀರಿ ಅಂತಂದ್ರೆ ಊಗಿಯಂ ರಸ್ತೆ, ಜಲ್ಲಿಪಾಳ್ಯದ ರಸ್ತೆ, 4 ರೋಡಿಂದ ಒಂದು 5-6 ಕಿಲೋಮೀಟರ್ ದೂರ ಬಂದರೆ ನಿಮಗೆ ತುಂಬ ಒಳ್ಳೆ ಊಟ. ನಾನು ಈ ಲೊಕೇಶನ್ ಹಾಕ್ತೀನಿ, ಇಲ್ಲಿ ಬಂದು ಊಟ ಮಾಡಿ. ಸೆಲ್ವಮುತ್ತು ಅವ್ರ ಹೋಟೆಲ್ ಊಟ ಮಾಡಿ, ಸಖತ್ತಾಗಿರುತ್ತೆ. ನಮ್ಮ JC ಕೃಷ್ಣಪ್ಪನವ್ರ ಸಪೋರ್ಟ್ ಅವ್ರಿಗಿದೆ. ಏಪ್ಸಿದೆ ಹೋಟ್ಲಿದು, ಒಳ್ಳೇದಾಗಲಿ. ನೋಡಿ, ಒಳ್ಳೆ ಒಂದು ಯುಗದಲ್ಲಿ ನಮ್ಮ ಸೆಲ್ವಮುತ್ತು ಹೋಟ್ಲಲ್ಲಿ ಒಳ್ಳೆ ಊಟ. ಆಮೇಲೆ ಇದು ವಿಶೇಷವಾದ ಬಾಳೆಹಣ್ಣು, ಇದು ಜೇನುತುಪ್ಪದ ಬಾಳೆಹಣ್ಣು ಅಂತಾರೆ ಇದನ್ನು. ಹೌದಾ? ಇದು ನಿಮಗೆ ಸಿಟಿಗಳಲ್ಲಿ ಸಿಗೋದು ಅಪರೂಪ. ಈ ಥರ ಎಲ್ಲರೂ ಬಂದಾಗ ವಿಚಾರಣೆ ಮಾಡಿ ತಗೊಳ್ಳಿ. ನೋಡೋಕ್ಕೆ ಒಂಥರ ಇರ್ತದೆ ಮಾತ್ರ. ಓಕೆ. ಟೇಸ್ಟಲ್ಲಿ ನೀವು ಜೇನುತುಪ್ಪ ತಿನ್ನಂಗೆ ಆಗುತ್ತೆ. ಹೆಸರೇ ಜೇನು ಬಾಳೆ ಅಂತ. ಓಕೆ ಓಕೆ. ನೀವು ಏಲಕ್ಕಿ ನೋಡಿದಿರಿ, ನಾಟಿ ನೋಡಿದಿರಿ, ಪಚ್ಚಬಾಳೆ ನೋಡಿದಿರಿ, ಕೆಂಪು ಬಾಳೆ ನೋಡಿದಿರಿ. ನೋಡಿ, ಇದು ಒಂದು ಬಾಳೆ. ಇದು ಇದೊಂದು ಬಾಳೆ ರೆಡ್ ಕಲರ್ ಇದೆ. ಇದಿಲ್ಲೇ ಬೆಳೆಯೋದಾ? ಇದಿಲ್ಲೇ ಬೆಳೀತಾರೆ. ಅವ್ರು ಮನೆ ಮುಂದೆ ನೋಡಿ, ಇಲ್ಲೇ ಇದೆ ನೋಡಿ. ತೋಟ ಬಂತಲ್ಲ. ಈ ಥರದ್ದು ಬಾಳೆಹಣ್ಣು ಕಡೆ ಬಂದಾಗ ಹಳ್ಳಿ ಕಡೆ ನೀವು ತಗೊಂಡು ಕೇಳ್ತೀನಿ, ತುಂಬ ಎಂಜಾಯ್ ಮಾಡ್ಬೋದು. ಇವೆಲ್ಲ ಸಿಕ್ಕಲ್ಲ ಕಣ್ರಿ ಸಿಟಿಗಳಲ್ಲಿ. ನಾವು ಕೇಳಿದ್ರು ಸಿಗದೇ ಇರ್ತದೆ ಒಂದು ಪದಾರ್ಥಗಳು. ಅಂದ್ರೆ ಈ ಕಡೆಗೆ ಬಂದಾಗ ತಿನ್ಬಿಡ್ಬೇಕು. ಹೌದು, ಸಿಕ್ಕಿದಾಗ ತಿನ್ಬಿಡ್ಬೇಕು. ಕೆಂಪು ಬರ್ತಾ ಇದ್ರಲ್ಲಿ. ಹೌದು, ಒಂದು ಸ್ವಲ್ಪ ಕೆಂಪು ಹಳದಿ ಬರುತ್ತೆ ನೋಡಿ. ಆಕ್ಚುಲಿ ಹಳದಿ ಅಂಡ್ ಕೆಂಪು ಒಳಗಡೆ ಜೇನುತುಪ್ಪ ಥರನೇ ಕಲರ್ ಇರ್ತದೆ. ಹೌದು. ಹಂಗಾಗಿ ಕೃಷ್ಣಪ್ಪ ಅವ್ರ ಬಾಳೆ, ನಮ್ಮ ಬಾಳೆ ಚೇರ್ಸ್ ಮಾಡ್ಕೊಂಡು ನೋಡಿ, ಈ ಥರ ರೌಂಡ್ಸ್ ಬಂದಾಗ ನಾವೆಲ್ಲನೇ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಬರೀ ಬಂದ್ವಿ ನೋಡಿದ್ವಿ ಅನ್ನೋದಲ್ಲ. ಹೌದು. ಆಮೇಲೆ ನೀವು ಜಲ್ಲಿಪಾಳ್ಯಕ್ಕೆ ಬರ್ತೀನಿ ಅಂತ ಸ್ನೇಹಿತರೆ, ಎದುರ್ಕೋಬೇಡಿ. ನೋಡಿ, ಕೊಳ್ಳೇಗಾಲ ಜಲ್ಲಿಪಾಳ್ಯ KSRTC ಬಸ್ ಐತೆ. ಅಣ್ಣ ಊಟ ಮಾಡಿದ್ರಾ? ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಸರಿ, ಸಾಕಾ? ಹಾಂ, ಸಾಕು. ಇದೆಲ್ಲ ನಿಮ್ಮ ಜಲ್ಲಿಪಾಳ್ಯದ ಬೆಟ್ಟಣ? ಅಲ್ಲ ಬೆಟ್ಟ. ಯಾಕಂದ್ರೆ ನಮ್ಮ ತೋಟ ಇರೋದು ಈ ಕಡೆ ಕರ್ನಾಟಕದಲ್ಲಿ ಇದ್ದೀವಿ. ಈ ಪಾಲಾರ್ ನದಿ ಅಂತ ಮಧ್ಯದಲ್ಲಿ ಹಳ್ಳ ಬರ್ತದೆ. ಅದಾದ್ಮೇಲೆ ತಮಿಳ್ನಾಡು. ಪಾಲಾರು. ಅದೇ ಪಾಲಾರ್ ನದಿ ಹರಿತಾರೆ ಮಧ್ಯದಲ್ಲಿ. ಪಾಲಾರ್ ನದಿ. ನೀವು ಆ ಕಡೆ ಬೆಟ್ಟ ಪೂರ್ತಿ ನಿಮ್ಮ ಸತ್ಯಮಂಗಲ ಫಾರೆಸ್ಟು. ಓ, ಅದೇ ವೀರಪ್ಪನ ಕಾಡು. ಓಕೆ, ಬನ್ನಿ ಹೋಗೋಣ ಸ್ನೇಹಿತರೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬೆಟ್ಟ, ಸತ್ಯಮಂಗಲಂ ಫಾರೆಸ್ಟು. ಅದೆಲ್ಲ GFC ಕೃಷ್ಣಪ್ಪ ಅವ್ರದ್ದು ಅಲ್ಲ. ಅದ್ರ ಕೆಳಗಡೆ ತೋಟ ಕಾಣ್ತಾ ಇದೆಯಲ್ಲ, ಅದು ಮಾತ್ರ GFC ಕೃಷ್ಣಪ್ಪ ಅವ್ರದ್ದು. ನೋಡಿ, ಇದೆಲ್ಲ ಕಾಣ್ತಾ ಇದೆ ನೋಡಿ. ನೋಡಿ, ಇದೆಲ್ಲ ಕೃಷ್ಣಪ್ಪ ಅವ್ರದ್ದೇ ಕಾಂದಾನ್. ಎಲ್ಡೋರಾಡ. ವೆಲ್ಕಮ್ ಟು ದಿ ಎಲ್ಡೋರಾಡ ಆಫ್ GFC ಕೃಷ್ಣಪ್ಪ. ತೇಗ ಎಲ್ಲಿ ನೋಡ್ರು ಕೋಟಿ. ಆಹಾ, ನೋಡಿ ಸ್ನೇಹಿತರೆ, ಇದೆ ನಮ್ಮ GFC ಕೃಷ್ಣಪ್ಪ ಅವರ ಮೆಗಾ ತೋಟ ಸ್ನೇಹಿತರೆ. ಫಾರ್ಮ್ ಇದು ಕಾಡಿನ ಮಧ್ಯದಲ್ಲೇ ಇರುವಂಥದ್ದು. ಸತ್ಯಮಂಗಲಂ ಅರಣ್ಯದ ತಪ್ಪಲಲ್ಲೇ ಇದೆ ನಮ್ಮ GFC ಕೃಷ್ಣಪ್ಪ ಅವ್ರ ತೋಟ. ನಾವು ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಸುತ್ತಲೂ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಹರಡಿಕೊಂಡಿರುವಂತಹ ವಿಶಾಲವಾದಂತಹ ಪಶ್ಚಿಮ ಘಟ್ಟಗಳ ಸಾಲು. ದಟ್ ಮೀನ್ಸ್ ಸತ್ಯಮಂಗಲ ಅರಣ್ಯದ ತಪ್ಪಲಲ್ಲಿದ್ದೀವಿ ಸ್ನೇಹಿತರೆ ನಾವೀಗ. ನಾನು ಮತ್ತು ನಮ್ಮ GFC ಕೃಷ್ಣಪ್ಪನವರು. ಸ್ನೇಹಿತರೆ, ನಾವು ಈ ಜಾಗಕ್ಕೆ ಬಂದಿದ್ದೀವಿ. ಇದೇ ಸತ್ಯಮಂಗಲ ಅರಣ್ಯ. ಇದು ಸ್ನೇಹಿತರೆ ಜಲ್ಲಿಪಾಳ್ಯ ಅಂತ ಹೇಳಿ ಇದು ಊರು ಸ್ನೇಹಿತರೆ, ಗ್ರಾಮ ಜಲ್ಲಿಪಾಳ್ಯ ಅಂತ. ಪಾಲಾರ್ ನದಿ ಹರಿಯುತ್ತೆ ಇಲ್ಲಿ. ಪಾಲಾರ್ ನದಿ. ಪಾಲಾರ್ ಅಂತ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ಕುಖ್ಯಾತ ವೀರಪ್ಪನ್ ಕೇಸಲ್ಲಿ ಪಾಲಾರ್ ಬಾಂಬ್ ಬ್ಲಾಸ್ಟ್ ತುಂಬ ಪ್ರಖ್ಯಾತಿ. ಈ ಗುಂಡಿಗಳೆಲ್ಲ ಬ್ಲಾಸ್ಟ್ ಆಗಿರೋದು ಅದೇ ಗುಂಡಿಗಳೇ. 93 ಬಾಂಬ್ ಬ್ಲಾಸ್ಟ್, ಪಾಲಾರ್ ಬಾಂಬ್ ಬ್ಲಾಸ್ಟ್ ಅಂದರೆ. ಇವತ್ತಿಗೆ ನೋಡಿ ಗುಂಡಿಗಳು ಅಂದರೆ ನೀರರ್ದು ಮಳೆ ಬಂದು ಇಷ್ಟು ಮುಚ್ಕೊಂಡಿದೆ. ಅವಾಗ ಇನ್ನೆಷ್ಟು ಆಳ ಬಿದ್ದಿರಬೇಕು. ಇಷ್ಟು ಆಳ ಬಿದ್ದು ಇಡೀ ವ್ಯಾನ್ ಎತ್ತಿದೆಯಲ್ಲ ಅದು. ಬಾಡಿ ಪೀಸು ಮರಗಳೆಲ್ಲ ನೇತಾಡ್ತಿದ್ವು ಅಂತ. ಆ ಪಾಲಾರ್ ನದಿ ಇರೋದು ಇಲ್ಲೇ ಸ್ನೇಹಿತರೆ. ಆ ನದಿ ಆ ಕಡೆ ದಾಟಿದ್ರೆ ತಮಿಳುನಾಡು, ನದಿ ಈ ಕಡೆ ನಾವಿರೋಂಥದ್ದು ಕರ್ನಾಟಕ ಸ್ನೇಹಿತರೆ. ಇದು ಇಲ್ಲಿ ಸತ್ಯಮಂಗಲಂ ಅರಣ್ಯ ನಾವು ಸುಮಾರು ಬಂದಿದ್ದೀವಿ. ಸತ್ಯಮಂಗಲಂ, ಹೂಗ್ಯಮ್ಮು, ಜಲ್ಲಿಪಾಳ್ಯ, ಮೀಣಿಯಮ್ಮು, ಆ ಕಡೆ ಮುಂದೆ ಹೋದ್ರೆ ಇನ್ನು ದಿಂಬಮ್, ಈ ಕಡೆ ಎಲ್ಲನೂ ಪಾಲಾರು, ಗೋಪಿನಾಥ್, ಆಮೇಲೆ ವೀರಪ್ಪನ್ ಸೀರೀಸ್ ಮಾಡಬೇಕಾದ್ರೆ ನಾವು ಕಲಾಮತಿಂದವರು. ಸತ್ಯಮಂಗಲ ಅರಣ್ಯ ಅದರ ಕಾಡಿನ ತಪ್ಪಲಲ್ಲೇ ಇದೆ. ಇವರ 22 ಎಕರೆ ವಿಶಾಲವಾದಂತಹ ತೋಟ ಸ್ನೇಹಿತರೆ. ಭಾಳ ದೊಡ್ಡ ಮೆಗಾ ತೋಟ. ಕೃಷ್ಣಪ್ಪನವರ ಮೆಗಾ ತೋಟಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ತಮಿಳುನಾಡು ಕರ್ನಾಟಕ ಬಾರ್ಡರ್ ಇರುವಂಥದ್ದು.
ಹೇಳ್ಬೋದು. ಇವತ್ತು ಕೃಷ್ಣಪ್ಪಣ್ಣ ತೋರಿಸ್ತಾರೆ. ಇದರಿಂದ ಒಂದು ದೊಡ್ಡ ಸಾಹಸ ಹೋರಾಟದ ಕಥೆ ಇದೆ ಅಣ್ಣ. ಎಕ್ಸಾಕ್ಟ್ಲಿ ಯಾವ ಊರು ಇದು? ಇದು ನಮ್ಮ ಬೆಂಗಳೂರಿಂದ 220 ಕಿಲೋಮೀಟರ್ ಇದೆ. ನೀವು ಮಾದೇಶ್ವರನ ಬೆಟ್ಟ ರೋಡಲ್ಲಿ ನಿಮ್ಗೆ ಇದು ಬರುತ್ತೆ, ಅದು ತಾಳ್ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ ಒಡಕೇಳ ಬರುತ್ತೆ. ಒಡಕಳೆಯಿಂದ ಒಂದು 37 ಕಿಲೋಮೀಟರ್ ನಮ್ಮ ತೋಟಕ್ಕಾಗುತ್ತೆ. ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟು. ನಾನು ಯಾವುದೋ ವಿಚಾರವಾಗಿ ಇಲ್ಲಿ ಗ್ರಾನೇಟ್ ಮಾಡೋಕ್ಕೆ ಅಂತ ಬಂದಿದ್ದು. ಅದು 20 ವರ್ಷಕ್ಕೆ ಹಿಂದೆ ವೀರಪ್ಪನ್ ತೀರೋದಾಗ ಆಮೇಲೆ 2 ವರ್ಷ ಆದ್ಮೇಲೆ ನಾವು ಇಲ್ಲಿ ಕಾಲಿಟ್ಟಿದ್ದು. ಸೊ ವೀರಪ್ಪನ ರೋಗಲ್ಲಿ ಬರೋ ಧೈರ್ಯ ಮಾಡಿರ್ಲಿಲ್ಲ, ಯಾಕಪ್ಪ ಬೇಡ ಇವ್ರು ಸವಾಸ ಅಂತೇಳಿ. ಅವ್ರು ಹೋದ್ಮೇಲೆ ಏನೋ ಒಂದು ಗ್ರಾನೇಟ್ ಅಲ್ಲಿ ಏನೋ ಸಾಧನೆ ಮಾಡೋಣ ಅಂತ ಹೇಳಿ ಬಂದಿದ್ದೆ ನಾನು. ಬಂದಾಗ ಅಲ್ಲಿ ಏನು ನನ್ಗೆ ಸೆಟ್ ಆಗಲಿಲ್ಲ, ತುಂಬಾನೇ ದುಡ್ಡೆಲ್ಲ ಕಳ್ಕೊಂಡೆ. ಮತ್ತೆ ಈ ತೋಟ 5 ಎಕರೆ ಜಮೀನು ತಗೊಂಡಿದೆ. ಆಮೇಲೆ ಏನು ಮಾಡಿದೆ, ಅದನ್ನ ಬಿಟ್ಬಿಟ್ಟು ಹೊಂಟದೆ ನಾನು. ಪಾಪರಾಗಿ ಪರದೇಶಿಯಾಗಿ ಎಲ್ಲ ಕಳ್ಕೊಂಡು ಬೆಂಗಳೂರು ಕಡೆ ಹೊಂಟದೆ. ಬಟ್ ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಪೂರ್ತಿ ಬಿಟ್ಕೊಂಡು ಏನಿಲ್ಲ, ಉತ್ಪತ್ತಿನ ಆಗ್ಲಿಲ್ವಲ್ಲ ನಿಮಗೆ, ಗ್ರಾನೇಟ್ ಸಿಗ್ಲೇ ಇಲ್ವಲ್ಲ. ಆಮೇಲೆ ಅಲ್ಲಿಂದ ಹೋದ್ಮೇಲೆ ಬೆಂಗಳೂರಿನ ಮತ್ತೆ ಹೊಸ ಜೀವನ. ನಮ್ಮ JFCದು ಸ್ಟೋರಿ ಹೇಳಿದ್ದೀನಿ ನಿಮಗೆ. ಆ JFCನಲ್ಲಿ ಮತ್ತೆ ಸಂಪಾದನೆ ಮಾಡಿ ಮತ್ತೆ ಇಲ್ಲಿ ಬಂದು ನೀವು ಸುಮಾರು ಬಂಗಾರ ಮನ್ಸ ಪಿಕ್ಚರ್ ನೋಡಿರ್ಬೋದು. ಇದು ಬಂಗಾರ ಮನ್ಸ ಪಿಕ್ಚರ್ ಥರನೇ ಅದು ಒಂದು ಆ ಪ್ರೇರಣೆಯಿಂದ ಈ ಭೂಮಿ ಆ ಥರ ಅಷ್ಟು ಬರಡಾಗಿತ್ತು. ಇದನ್ನ ನಾವು ಬಂಗಾರ ಮನ್ಸದ ತೋಟ ಥರನೇ ಮಾಡಬೇಕಲ್ಲ ಅಂತೇಳಿ ಮಾಡಿ ಇವತ್ತು ಗಂಧದ ಗುಡಿ ಪಿಕ್ಚರ್ ನೋಡಿದ್ದೀರಿ. ನಮ್ದು ರಿಯಲ್ ಗಂಧದ ಗುಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನಿಮಗೆ ಎಲ್ಲರಿಗೂ ನಮ್ಮ ಸ್ವಾಗತ. ಈ ಮುಖಾಂತರ ನಿಮಗೆ ಕೆಲವು ಮೆಸೇಜ್ಗಳು ನಾವು ಕೊಡ್ತಾ ಇರ್ತೀವಿ. ರೈತರುಗಳು ಏನು ಮಾಡಬೇಕು, ಮತ್ತೆ ಈ ಶ್ರೀಗಂಧ ಬೆಳೆದ್ರೆ ಬರೀ ಬೋಳೆ ಬಿಟ್ಕೊಂಡು ತಿರುಗಾಡ್ತಾ ಇರ್ತಾರೆ, ಕಳ್ಳ 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 ಅಂತ ಒಂದು ಭೂತನೇ ಬಿಡಿಸ್ಬಿಟ್ಬಿಟ್ಟಿದ್ದಾರೆ. ದಯವಿಟ್ಟು ಅದನ್ನು ನಿಮ್ಮ ಮನಸ್ಸಿಂದ ಕಿತ್ತಾಕ್ಬಿಡಿ. ಇವತ್ತು ಶ್ರೀಗಂಧಕ್ಕೆ ಬೇಕಾದಷ್ಟು ಬೇಡಿಕೆ ಇದೆ, ನಮ್ಮ ಕರ್ನಾಟಕದಲ್ಲೇ ಬೇಡಿಕೆ ಇದೆ. ಅದನ್ನು ಪ್ರತಿಯೊಬ್ಬರು ರೈತರು ಮಾಡಿ. ಒಂದು ಊರಲ್ಲಿ 10 ಜನ ಮಾಡಿದ್ರೆ ಯಾಕೆ ಕಳ್ಳ ಬರ್ತಾನೆ ಹೇಳಿ ನೋಡೋಣ. ನೀವೊಬ್ಬರೇ ಈಗ ನಿಮ್ಮೂರಲ್ಲಿ ಒಂದು 1000 ಜನ ಇದ್ದೀರಿ, ನಿಮ್ಮೂರಲ್ಲಿ ಇಟ್ಕೊಳ್ಳಿ. ಒಂದು ತೋಟದಲ್ಲೇ ಟೊಮೊಟೊ ಇರ್ತದೆ, ನಿಮ್ಮ ಟೊಮೊಟೊ ಅದ್ರ ಮೇಲೆ ಎಲ್ಲ ಕಂಡು ಇರ್ತದೆ. ಕರೆಕ್ಟ್, ರಿಯಲ್ ತಾನೆ. ಟೊಮೊಟೊ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಊರಲ್ಲಿ. 10 ಜನ ಇದ್ರೆ ಕಿತ್ಕೊಂಡು ಹೋಗ್ತಾ ಇರ್ತಾರಲ್ಲ. 1000 ಜನ ಜಾಗದಲ್ಲಿ ಒಂದು 50 ಜನ ಟೊಮೊಟೊ ತೋಟ ಮಾಡಿ, ನಿಮ್ಮ ಟೊಮೊಟೊ ವ್ಯಾಲ್ಯೂನೇ ಇಲ್ಲ, ಯಾರು ಬರೋದಿಲ್ಲ. ಇದೇ ನಮ್ದ್ರಲ್ಲಿ ಅವ್ರ ಹತ್ರ ಏನು ಹೋಯ್ತೀರ ಅಂತ. ಶ್ರೀಗಂಧನೂ ಅಷ್ಟೇನೆ. ನೀವು ಎಲ್ಲರೂ ಹಚ್ಚಿದ್ರೆ ಕಳ್ಳ ಎಲ್ಲಿ ಬರ್ತಾನೆ. ಉದಾಹರಣೆಗೆ ಹೇಳಿದ್ದು ನಿಮಗೆ, ಎಲ್ಲರೂ 10 ಜನ ಮಾಡಿರಿ, ಊರಿಗೆ 10 ಜನ ಮಾಡಿ, ಯಾಕೆ ಕಳ್ಳ ನಿಮ್ಮ ಊರೊಳಗೆ ಎಂಟ್ರಿ ಕೊಡ್ತಾನೆ ನೋಡೋಣ ಅಲ್ವರಾ. ಈ ಮೆಸೇಜು ಖಂಡಿತ ಎಲ್ಲರಿಗೂ ಇರಲಿ. ಕೆಲವರು ನಾವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಕೋಟೇಶ್ವರು, ಇಲ್ಲಾಂದರೆ ನಾವೇನಪ್ಪ ರೈತರಾಗಿದ್ದೀವಿ. ರೈತರು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಕಮರ್ಷಿಯಲಾಗಿ ಎಲ್ಲನೂ ಮಾಡಿ. ಒಂದು ತೆವರಿ ಇದ್ದರೆ ತೆವರಿಲಿ ಒಂದು 4 ಮರ ನೆಡಿ. ಶ್ರೀಗಂಧನೇ ನೆಡಬೇಕು ಅಂತಲ್ಲ, ಎಲ್ಲ ಮರನೂ ಒಂದೊಂದು ನಟ್ಟಿರಿ. ಅದು ಯಾವ ಥರ ಒಂದಿನ ನಿಮ್ಮ ಲೈಫ್ ನಿಮ್ಮ ತಲೆ ಕಾಯುತ್ತೆ, ನಿಮ್ಮ ರಿಟೈರ್ಡ್ ಆದಾಗ ಒಂದು ದಾಣ ಕೊಡುತ್ತೆ ಅಲ್ವರಾ. ಬರೀ ಕಮರ್ಷಿಯಲ್ ಕ್ರಾಪ್ ಹಾಕಿರ್ತೀರಿ, ತೆಂಗು ಹಾಕಿರ್ತೀರಿ, ತೆಂಗಿಗೇನೋ ರೋಗ ಬಂತು ಸಂಪೂರ್ಣ ಕಿತ್ತಾಕ್ಬಿಡ್ಬೇಕು. ಮರ ಏನೋ ಹಾಕಿದರೆ ಅದು ಮರಕ್ಕೆ ಯಾವತ್ತೂ ರೋಗ ಬರೋಲ್ಲ, ಅದು ಇದ್ದೇ ಇರ್ತದೆ. ನಿಮ್ಗೆ ಯಾವ ಥರ ಒಂದು ಒಳ್ಳೆಯ ಲಾಭ ಕೊಡುತ್ತೆ. ಶ್ರೀಗಂಧ ಅಂತೂ ನಂಬರ್ 1 ಬೇಕಾಗಿದೆ ಕರ್ನಾಟಕಕ್ಕೆ. ಇವತ್ತು ಸ್ಯಾಂಡ್ಲ್ವುಡ್ ಫಾರಮು ನಿಮಗೆ ಗೊತ್ತಿದೆ, ಮೈಸೂರು ಸ್ಯಾಂಡ್ಲು ಇವತ್ತು ವಿಶ್ವದಲ್ಲೇ ನಂಬರ್ 1 ಪ್ಲೇಸಲ್ಲಿದೆ. ಅದು ದೊಡ್ಡ ಹೆಮ್ಮೆ ಹೇಳ್ಕೊಳಕ್ಕೆ ನಾವು. ನಮ್ಮ ಕರ್ನಾಟಕದ ಒಂದು ಪ್ರಾಡಕ್ಟು ಇಡೀ ವಿಶ್ವದವ್ರು ಇಷ್ಟಪಟ್ಟು ತಗೋತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟು ಬೇಡಿಕೆ ಇರಬೇಕು ಅಂತ. ನಿಮಗೆ ಕರ್ನಾಟಕ ಸೋಪಲ್ಲಿ ಹೋಗಿ ಎಲ್ಲರೂ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಎಲ್ಲ ಮಾಹಿತಿ ಸಿಗುತ್ತೆ. ಪ್ರತಿ ಊರಲ್ಲೂ ಒಂದು 5 ಜನ ಸ್ಯಾಂಡ್ಲ್ವುಡ್ ಮಾಡಿ. ಏನಪ್ಪ ಎಲ್ಲರೂ ನೆಟ್ಬಿಟ್ರೆ ಏನು ಕೆಟ್ಟೋಯ್ತು ನನಗೆ ನೋಡಿ, ಟೊಮಾಟೊ ಬೆಳೆನ ಇದು ನಿಮಗೆ 3 ತಿಂಗಳಿಗೆಲ್ಲ ಬೆಳೆ ಕ್ಲೋಸ್ ಆಯಿತು, ಏನಪ್ಪ ಮಾಡೋದು, ಟೊಮಾಟೊ ಗಿಡ ಕಿತ್ತು ಬಿಸಾಕಬೇಕಲ್ಲ ಅಂತೇಳಿ ನೋಡಿರಿ. 15 ವರ್ಷ ಸಾಕ್ರಿ ಒಂದು ಸ್ಯಾಂಡ್ಲ್ವುಡ್ ಮರ 1 ಲಕ್ಷ, 20 ವರ್ಷ ಸಾಕ್ರಿ 2 ಲಕ್ಷ, 30 ವರ್ಷ ಸಾಕ್ರಿ 40 ಲಕ್ಷ. ಹಿಂಗೆ ಹೊಂಟೋಗುತ್ತೆ ಇದ್ರ ವ್ಯಾಲ್ಯೂ. ಅರ್ಥ ಆಯ್ತಾ? ಏನಪ್ಪ ಇವತ್ತು ಬೆಳೆ ಇಲ್ಲ, ನಾನು ಕಟ್ ಮಾಡಿಬಿಡ್ಬೇಕು, ಇದು ತೊಂದರೆ ಆಗೋಯ್ತು ಅಂತ ನಿಮ್ಮ ತಲೆ ಒಳಗೆ ಯಾವತ್ತು ಇರ್ಕೊಡ್ದು. ಆನೆಕಲ್ಲಲ್ಲಿ 3 ಮರ ಕಡ್ದಿದ್ದಾರೆ. ನೀವು ಮಾಹಿತಿ ಬೇಕಾದ್ರೆ ಹೋಗಿ ಕೇಳಿ, ಸೋಪಿನ ಹೋಟೆಲ್ ಕೊಡ್ತಾರೆ. 1,65,00,000. ಎಷ್ಟು? 3 ಮರಕ್ಕೆ ಮನೆ ಒಳಗೆ 3 ಮರ. ಅವರು ಕಾಂಪೌಂಡ್ ಒಳಗೆ ಬೆಳೆದಿದ್ರು. 18 ಮರ ಇದೆ ಅವ್ರ ಹತ್ರ, 3 ಕೊಟ್ಟಿರೋದು. ಇನ್ನು 15 ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಬ್ಯಾಂಕಲ್ಲಿ ಮಾಡಿದ ದುಡ್ಡು ಹೊತ್ಕೊಂಡು ಹೋಗ್ಬಿಡ್ತಾರೆ. ಸ್ವಾಮಿ ನಮ್ಮ ಮನೆ ಮುಂದೆ ಇದೆ, ಯಾರು ಬಂದು ಮುಟ್ಟಕ್ಕಾಯ್ತದೆ ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ. ನೋಡಿ, ಕ್ಷಮೆ ಇರಲಿ, ತುಂಬ ಜನ ಹೇಳ್ತಾರೆ ಕೃಷ್ಣಪ್ಪಣ್ಣ ಏನು ಗೊತ್ತಾ, ಅಲ್ಲಪ್ಪ ನೀವು ಬೆಳಿತಿದ್ದೀರಾ ಸರಿ, ಎಲ್ಲ ಊರಿನವರೆಲ್ಲ ಹೇಳ್ತಿದ್ದಾರೆ ಶ್ರೀಗಂಧ ಬೆಳೀರಿ ಅಂತ. ಗೌರ್ಮೆಂಟ್ ಅವ್ರು ತಗೊಂತಾ ಇರಲ್ಲ ಅಂತಲ್ಲ, ಅದೇನೋ ಕಾಂಪ್ಲಿಕೇಶನ್ ಅಂತ ಯಾರು ಹೇಳಿದವ್ರು ನಿಮಗೆ? ಸುದ್ದಿ ಹಬ್ಸ್ತಾರೆ, ಕಾಮೆಂಟ್ ಆಗ್ತಾರೆ. ನನ್ನನ್ನು ಕರೀರಿ, ನನ್ನ ಹತ್ರ ಬಂದು ಭೇಟಿ ಮಾಡಕ್ಕೆ ಹೇಳಿ. ಎಷ್ಟು ಮರ, ಎಷ್ಟು ಕೋಟಿ ಮರ ಇದ್ರು ನಮ್ಮ ಹತ್ರ ನಮ್ಮನ್ನು ಭೇಟಿ ಮಾಡಿ, ನಿಮ್ಮನ್ನು ಅದನ್ನು ಡೀಲ್ ಮಾಡಿಕೊಡ್ತೀವಿ. ಪಕ್ಕನಾ 100% ಪಕ್ಕ ರೀ. ಅದ್ರಲ್ಲಿ ಏನು ಡೌಟು? ನಿಮ್ಮದು RTC ಇರಬೇಕು, ನಿಮ್ಮದೇ ಮರ ಇರಬೇಕು, ನಿಮ್ಮ ಜಮೀನಲ್ಲಿ ಇರಬೇಕು. ಯಾರು ಮರದಾಗ ಸಾಕಿದ್ರಿ ಕರ್ನಾಟಕದೊಳಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ, ನಿಮ್ಮನ್ನ ಮಾಡಿಸ್ಕೊಡ್ತೀರಾ. ಇವತ್ತು ಹೇಳಿದ ಮಾತು ಇದೇ ಮಾತು. ಕೋಟಿ ಹೋದ್ರೂ ಚಿಂತೆ ಇಲ್ಲ, ನಾನು ನಿಮಗೆ ದಾರಿ ತೋರಿಸ್ತೀವಿ. ಇನ್ನೇನಪ್ಪ ಸೂಪರ್ ಬಂಗಾರ. ದಯವಿಟ್ಟು ಎಲ್ಲ ಯಾರ್ಯಾರು ಕಮೆಂಟ್ ಆಗ್ತಿರಲ್ಲ, ಇದೆಲ್ಲ ಸುಳ್ಳು ಅಂತಲ್ಲ, ಎಲ್ಲ ಕೃಷ್ಣಪ್ಪಣ್ಣ ಅವ್ರ JFC ಮಾಡ್ರಿ, ಕರ್ಕೊಯ್ತೀವಿ. ನೀವು ಎಷ್ಟು ಕೋಟಿ ರೂಪಾಯಿ ಮರ ಇಟ್ಟಿದ್ದೀರಿ ಸ್ಯಾಂಡ್ಲ್ವುಡ್?
ಭದ್ರ ಕಾಪಾಡ್ಕೊಳ್ರಿ. ಬರ್ರಿ ನಮ್ಮ ಸ್ಯಾಂಡ್ವುಡ್ ತೋಟಕ್ಕೆ ಇದಕ್ಕೆ ಹೋಗೋಣ, ಸೋಪು ಫ್ಯಾಕ್ಟ್ರಿಗೆ ಹೋಗೋಣ. ನಿಮ್ಮ ಕೈ ಮುಗಿದು ತಗೋತಾರೆ. ಎಲ್ಲಪ್ಪ ಬೆಳೆದಿದೆ ಪುಣ್ಯಾತ್ಮ ತೋರ್ಸಪ್ಪ ಇಲ್ಲಿ ತಾಂಬಾರಪ್ಪ ಅಂತೇಳಿ. ಇಲ್ಲಿವರೆಗೂ ನಮ್ಮ ಕರ್ನಾಟಕದೆಲ್ಲ ಖಾಲಿಯಾಗಿ ಆಸ್ಟ್ರೇಲಿಯಿಂದ ಬರ್ತಾ ಇದೆ. ಇವತ್ತು ನಮಗೆ ಸೋಪ್ಗೆ ಆಯಿಲ್ ಬೇಕಾಗಿರೋದು ಆಸ್ಟ್ರೇಲಿಯಿಂದ ತರಿಸ್ಕೊತಾ ಇದ್ದಾರೆ. ಹೌದಾ? ಈ ಮಾಹಿತಿ ನಿಮ್ಮ ಗಮನಕ್ಕಿರಲಿ. ಗಂಧದ ಗುಡಿ ಖಾಲಿನಾ? ಖಾಲಿ. ಕರ್ನಾಟಕದೆಲ್ಲ ಖಾಲಿಯಾಗೋ ಈ ರೈತರ ಹತ್ರ ಮಾತ್ರ ಉಳ್ಕೊಂಡಿದೆ. ಆಸ್ಟ್ರೇಲಿಯಿಂದ ತರ್ತಾ ಇದ್ದಾರೆ ಇವತ್ತು ಆಯಿಲ್ನ. 1 ಲೀಟ್ರು 5 ಲಕ್ಷ ಇವತ್ತು 1 ಲೀಟ್ರ್ ಬೆಲೆ. 1 ಲೀಟ್ರ್ ಎಣ್ಣೆ ಶ್ರೀಗಂಧದ ಬೆಲೆ 5 ಲಕ್ಷ. 1 ಲೀಟ್ರ್ ಆಯಿಲ್. 1 ಲೀಟ್ರ್ ಆಯಿಲು. ಅರ್ಥ ಇದ್ರಾ? ನಿಮ್ಗೆ ಒಳ್ಳೆ ಚೆನ್ನಾಗಿದ್ರೆ 8,000ರಿಂದ 20,000ವರೆಗೂ ನಿಮ್ಮ ತೋಟ ಏರಿಯಾ ಅದ್ರ ಮೇಲೆ ನಿಮ್ಮದು ಶ್ರೀಗಂಧದ ಬೆಲೆ ಕಟ್ತಾರೆ. ಒಳಗಡೆ ತಿರುಳು ಚೆನ್ನಾಗಿದ್ದ ಹಾಯಲ್ಲಿದ್ದರೆ ನಿಮ್ಗೆ 12,000 ರೂಪಾಯಿವರೆಗೂ KG ಹೋಗುತ್ತೆ. ಯಾರು ನೀವು ಒಂದೊಂದು ಮರ ಸಿಂಗಲ್ ಮರ ಇಟ್ಕೊಂಡಿದ್ದೀರೋ ಆ ಮರಕ್ಕೂ ಭದ್ರತೆ ಮಾಡ್ಕೊಳ್ಳಿ ಆರಾಮಾಗಿ. ನಮ್ಮ ಈಗ ಉತ್ತರ ಕರ್ನಾಟಕ ಒಬ್ಬರು ಮೇಡಮ್ ಮಾಡಿದ್ದಾರೆ ನೋಡಿ, 4 ಕಡೆ ರಾಡ್ ಇಟ್ಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ. ಹಂಗೇನೆ ಕವಿತಾ ಮೇಡಮ್ ನಾವೇ ತೋರಿಸಿದೀವಲ್ಲ, ಅವ್ರನ್ನೆಲ್ಲ ನೋಡಿ ಕಲ್ತ್ಕೊಳ್ರಿ. ಯಾಕ್ರಿ ಹಿಂದೆ ಹೋಯ್ತೀರಿ? ಆಮೇಲೆ ಇದು ಡ್ರನ್ ಅಂತ ಅವಾಜ್ ಬರಾಕತ್ ಬಿಡ್ತೈತೆ ಸರ್. ಎಸ್, ಇದು ಕಟ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಈ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ನು ಕೊಟ್ಟೈತೆ ಸರ್. ಯಾರು ಗಿಡ ಸರಿಸಿ ಬರನು ಅಲ್ರಿ ಸರ್. ಮರಕ್ಕೆ ವೆಲ್ಡಿಂಗ್ ಮಾಡ್ಬಿಟ್ಟವ್ರು. ಹೌದು, ಮರಕ್ಕೆ ವೆಲ್ಡಿಂಗ್ ಮಾಡ್ಬಿಟ್ಟಾರೆ. ಯಾರು ಮುಟ್ಲೇಬಾರ್ದು. ಹೌದು, ಮುಟ್ರೆ ಸೌಂಡ್ ಬರುತ್ತೆ. ಈಗ ಗರ್ಗಾಸ ತಗೊಂಡ್ ಮರ ಕುಯ್ತೀನಿ ಅಂತಂದ್ರೆ ರಾತ್ರಿ ಹೊತ್ತು ಫಸ್ಟ್ ಅವ್ನು ಕಬ್ಬಣ ಕುಯ್ಬೇಕು. ಎಲ್ಲಿ ಕೂತ್ಕೊಳ್ಳೋ ಕಬ್ಬಣ ಕುಯ್ಕೊಂಡು ಸಾಧ್ಯವೇ ಇಲ್ಲ ಕೆಲಸ ಅದು. ಅದಕ್ಕೋಸ್ಕರ ಆ ಥರದ್ದೆಲ್ಲ ನಿಮ್ಮ ಸೆಕ್ಯೂರಿಟಿ ಮುಂಚೆ ಬೇಕಾದನ್ನು ಮುಂದೆ ಬರ್ತದೆ. ಅದನ್ನೆಲ್ಲ ನೀವು ಅಳವಡಿಸ್ಕೋಬೋದು. ನಮ್ಮ ನೋಡಿ ಇಂಥ ಕಾಡಿಗೆ ಅನಾಥಿಯಾಗಿ ಬಿದ್ದಿದೆ. ನಮ್ಮ ತೋಟದವ್ರು 1-2 ಲೇಬರ್ ಬಿಟ್ಟಿದ್ದೀವಿ. ಅವ್ರ ಪಾಡು ನೋಡ್ತಾ ಇದ್ದಾರೆ. 22 ಎಕರೆ ಏನಿದೆ ಹೇಳಿ ಸರ್? ಈಗ 4,000 ಟೀಕ್ ಮರ ಇದೆ. 4,000 ಟೀಕು? 4,000 ಟೀಕ್ ಇದೆ. ನಿಮ್ಗೆ 6,000 ಗಂಧದ ಮರ ಇದೆ. 6,000 ಗಂಧದ ಮರ ಇದೆ. ಅಯ್ಯೋ, ಬನ್ನಿ ಒಂದೊಂದ ನೋಡ್ಕೊಂತ ಬನ್ನಿ. ಯಪ್ಪ, ನಾವು ನಿಮ್ಮ ಹತ್ರ ಆಕ್ಚುಲಿ ಹಿಂಗೆ ಬರಂಗೇ ಇಲ್ಲ. ಒಂದು ಛತ್ರಿ ಹಿಡ್ಕೊಂಡು ದೊಡ್ಡಣ್ಣ ದೊರಕಿಸಿ ಹೋಗ್ತಾ ಇರ್ತಾರಲ್ಲ, ಹಂಗೆ ಬರ್ಬೇಕು. ಇಲ್ಲ ಆ ಥರ ಇಲ್ಲ. ನಾನು ವೆರಿ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್. ನಾವು ಬೆಂಗಳೂರಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಒಂದಷ್ಟು ಊರಲ್ಲಿ ಜಮೀನು ಮಡಗಿರ್ತೀರಾ, ಅದನ್ನ ಯಾಕಪ್ಪ ಅಂದ್ಬಿಟ್ಟು ವೇಸ್ಟ್ ಮಾಡಬೇಡಿ. ನೀವು ಇಂಥದ್ದೊಂದು ತೊಡಗಿಸಿ. ನೀವು ನಾನು ಮಾಡಿರೋದು ಬರೀ ನನ್ನ ಸ್ವಂತಕ್ಕೋಸ್ಕರ ಅಂತ ನೀವು ತಿಳ್ಕೊಬೇಡಿ. ಇದು ನಮ್ಮ ಕರ್ನಾಟಕದ ಸೊತ್ತಿದ್ದಂಗೆ. ಇವತ್ತು ಯಾವತ್ತಿದ್ರೂ ಇದಕ್ಕೆ ವ್ಯಾಲ್ಯೂ ಇದೆ. ಇದು ನೀವು ಯಾವತ್ತಿದ್ರೂ ಇದನ್ನು ನಿಮಗೆ ದುಡ್ಡಾಗುತ್ತೆ, ನಿಮ್ಮ ಪರಿಸರಕ್ಕೆ ನೀವು ಗಾಳಿ ಕೊಟ್ಟಂಗೆ ಆಗುತ್ತೆ. ಇಷ್ಟು 1000 ಮರ ನಿಮಗೆ ಎಷ್ಟು ಆಕ್ಸಿಜನ್ ಕೊಡ್ಬೋದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಸರ್? ಈಗ ಇದು ಖಾಲಿ ಇತ್ತು 22 ಎಕರೆ. 22 ಫುಲ್ ಖಾಲಿ ಇತ್ತು. ಖಾಲಿ ಲ್ಯಾಂಡ್ ಅಂದ್ರೆ ನೀವು ಬಂಗಾರ ಮನಸ್ಸಲ್ಲಿ ಗುಡ್ಡೆ ನೋಡಿದಿರಲ್ಲ, ಅದೇ ಫಸ್ಟ್ ಬಾಲಣ್ಣ ಬೈತಾ ಇರ್ತಾರಲ್ಲ, ಏನಪ್ಪಾ ಇದನ್ನ ತಗೊಂಡ ರೋಡ್ ಜಲ್ಲಿ ಹೊಡೆಯಕ್ ತಗೊಂಡ ಅಂತ ಬೈತಾ ಇರ್ತಾರೆ. ಅಲ್ಲ, ಈ ಜಮೀನ್ ವ್ಯಾಸಾಯ ಮಾಡಕ್ ತಗೊಂಡ್ರ, ರೇಲ್ ರಸ್ತೆ ಜಲ್ಲಿ ಸಪ್ಲೈ ಮಾಡಕ್ ತಗೊಂಡ್ರ? ಸೇಮ್ ಅದೇ ಸೀನ್ ಇದು. ಅದೇ ಸೀಮ್ನ ಈ ತರ ಒಂದು ಪರಿವರ್ತನೆ ಮಾಡಿದೀವಿ ನಾವು. ಈ ತರ ಇದನ್ನ ಪರಿವರ್ತನೆ ಮಾಡಿ ಎಷ್ಟು ವರ್ಷದಲ್ಲಿ ಇದು ಮಾಡಿ ಅಲ್ಲೇನೆ ನಾವು ಸ್ಟಾರ್ಟ್ ಮಾಡಿದ 10 ವರ್ಷ ಆಗಿದೆ. 6 ವರ್ಷ ನಾವು ಬೇರೆ ಈ ಥರ ರೈತರ ಥರ ಕಡಲೆಕಾಯಿ ಹಾಕಿದ್ವಿ, ಏನು ಬರಲಿಲ್ಲ. ಯಾಕೆ? ಜೋಳ ಹಾಕಿದ್ವಿ, ಅಲ್ಲಿಗೆ ಓಕೆ ನಿಮ್ಗೆ ಅಲ್ಲಿಗೆ ಸರಿ ಹೋಗ್ತದೆ. ಹಂಗೆ ಹಾಕಿ ನೀವು ರೈತರು ಯಾಕೆ ಅಂದರೆ ಒಂದೇ ಬೆಳೆ ಹೋಯ್ತೀರಿ. ಹೌದು, ಕಡಲೆಕಾಯಿ, ತೊಗರಿನೇ, ಕಬ್ಬೆ ಈ ಥರ ಬೆಳೆಗಳನ್ನು ಬಿಟ್ಟು ನೀವು ವಿಭಿನ್ನವಾದ ಬೆಳೆಗಳನ್ನು ಬೆಳಿಬೇಕು ದಯವಿಟ್ಟು. ಇದು ಒಂದು ಭಾಗ ಇದ್ದಂಗೆ. ಯಾವಾಗ ನೀವು ಈ ಥರದ್ದೆಲ್ಲ ಮಾಡ್ತಿರೋ ನಿಮ್ಗೆ ಏನಾಗುತ್ತೆ, ಒಂದರಲ್ಲ ಇನ್ನೊಂದರಲ್ಲ ಸಿಗುತ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.